ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನನಗೆ ಬೆಳಗ್ಗೆಯಿಂದ ನಮ್ಮ ವಿದ್ಯಾರ್ಥಿಗಳು, ಸ್ಪೆಷಲಿ ನನಗೆ ಕಾಂಟ್ಯಾಕ್ಟಲ್ಲಿರುವಂಥ ವಿದ್ಯಾರ್ಥಿಗಳು ಮತ್ತು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು, ನನಗೆ ಸುಮಾರು ವಿದ್ಯಾರ್ಥಿಗಳು ಬಂದು ಕೇಳ್ತಾ ಇರೋದು ಏನಂತಂದರೆ, ಸರ್ ನೋಡಿ, ನಾವು ಪ್ಯಾರಾಮೆಡಿಕಲ್ ವೆಬ್ಸೈಟಲ್ಲಿ ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ, ಸರ್ವರ್ ಬ್ಯುಸಿ ಬರ್ತಾಯಿದೆ, ಇವತ್ತೇನಾದರೂ ರಿಸಲ್ಟ್ ಬರುವಂಥ ಚಾನ್ಸಸ್ ಇದೆಯಾ ಅಂತೇಳಿ. ಯಾಕಂತಂದರೆ ಪ್ರತಿ ಸಾರಿ ಕೂಡ ಏನಾದರೂ ಸರ್ವರ್ ಬ್ಯುಸಿ ಬಂದರೆ, ಆ ರಿಸಲ್ಟ್ ಲಿಂಕಿಗೆ ಏನಾದರೂ ಕ್ಲಿಕ್ ಮಾಡಿದಾಗ ಬ್ಯುಸಿ ಬಂದರೆ ಅದು ಏನಾಗುತ್ತೆ ಅಂದರೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಲಿಕ್ಕೆ ಒಂದು ಕ್ಲೂ ಅಂತ ಅನ್ಕೊತೀವಿ ನಾವು. ಸೊ ಇಲ್ಲಿ ಕೂಡ ಇವತ್ತು ಏನಾಗಿದೆ ಅಂತಂದರೆ, ಮಾರ್ನಿಂಗಿಂದ ಏನೋ ಒಂದು ರಿಸಲ್ಟಿಗೆ ನೀವು ಕ್ಲಿಕ್ ಮಾಡ್ತೀರಿ, ಇಲ್ಲಿ ನೋಡ್ತಾ ಇದ್ದೀರಿ, ಈ ರೀತಿ ನಿಮಗೆ ಒಂದು ತಾಸುಗಟ್ಟಲೆ ನೋಡಿ ಈ ರೀತಿ ಒಂದು ವೇಟಿಂಗಲ್ಲಿ ಬಂದುಬಿಡುತ್ತೆ. ಓಕೆ, ಸೊ ಈ ರೀತಿಯಲ್ಲಿ ನಿಮಗೆ ಸುಮ್ಮನೆ ಪೇಜ್ ಓಪನ್ ಆಗೋದಿಲ್ಲ, ಫುಲ್ ಲೋಡ್ ತೊಗೊಂಡ್ಬಿಡುತ್ತೆ, ಎರರೂ ಬರ್ತಾಯಿಲ್ಲ. ಸೊ ಇದಕ್ಕೇನು ಕಾರಣ ಆಗಿದೆ, ಇದು ರಿಸಲ್ಟ್ ಬರಲಿಕ್ಕೆ ಕಾರಣನ ಅಂತ ನಾವು ಎಕ್ಸೆಪ್ಟೇಷನ್ ಮಾಡೋ ಹಾಗಿಲ್ಲ. ಯಾಕಂತಂದರೆ ನಾನು ಕೂಡ ಬೋರ್ಡಿಗೆ ಮಾಹಿತಿಯನ್ನು ಕೇಳಿದಾಗ ಇವಾಗ ಜಸ್ಟ್ ಕಾಲ್ ಮಾಡಿದೆ, ಇಲ್ಲ ಅದು ನಾವು ವೆಬ್ಸೈಟ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅಪ್ಡೇಟನ್ನು ಮಾಡ್ತಾ ಇದ್ದಾರೆ, ಹೀಗಾಗಿ ಯಾವುದೂ ಪೇಜ್ ಓಪನ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. ರಿಸಲ್ಟ್ ಏನಾದರೂ ಬರುತ್ತೆ ಅಂದರೆ ರಿಸಲ್ಟ್ ಬಗ್ಗೆ ಯಾವುದೋ ಡಿಕ್ಲರೇಷನ್ ಮಾತುಗಳನ್ನು ಹೇಳಿಲ್ಲ ಅವರು, ಇಲ್ಲ ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಮತ್ತು ನಾವು ಬೇರೆಯವ್ರಿಗೂ ಕೇಳಿ ನೋಡಿದಾಗ ಕೂಡ ಈ ವಿದ್ಯಾರ್ಥಿಗಳು ಕೂಡ ಪದೇ ಪದೇ ಇಲ್ಲಿ ಬಂದು ನಾವು ವೆಬ್ಸೈಟ್ಗಳನ್ನ ಅಪ್ಡೇಟ್ ಮಾಡಬೇಕಾದ್ರೆ ಈ ಒಂದು ಮಧ್ಯದಲ್ಲಿ ವಿದ್ಯಾರ್ಥಿಗಳು ಕೂಡ ಏನು ಮಾಡ್ತಾರೆ ಅಂತಂದರೆ ಪದೇ ಪದೇ ಬಂದು ಅದು ಕ್ಲಿಕ್ ಮಾಡೋದು, ಆಮೇಲೆ ಅಟ್ ಎ ಟೈಮ್ ಸಾವಿರಾರು ವಿದ್ಯಾರ್ಥಿಗಳು ಈ ರಿಸಲ್ಟ್ ಲಿಂಕಿಗೆ ಕ್ಲಿಕ್ ಮಾಡೋದ್ರಿಂದ ನಾವೇನಾದರೂ ಒಂದು ಬೇರೆ ಕೆಲಸದ ಮೇಲೆ ಏನಾದರೂ ಅಪ್ಡೇಟ್ ಮಾಡಬೇಕಿರುವಂಥ ಕೆಲಸಗಳು ಕೂಡ ಇಲ್ಲಿ ಸ್ಟ್ರಕ್ ಆಗ್ತವೆ, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು. ಸೊ ಹೀಗಾಗಿ ನಾವೊಂದು ರಿಕ್ವೆಸ್ಟ್ ಮಾಡೋದು ಏನಂತಂದರೆ, ಬೋರ್ಡ್ ಕಡೆಯಿಂದ ನಿಮಗೆ ರಿಕ್ವೆಸ್ಟ್ ಮಾಡೋದು ಏನಂತಂದರೆ, ಈ ರಿಸಲ್ಟ್ ಏನು ಬರ್ತಾ ಇಲ್ಲ ರೀ, ರಿಸಲ್ಟ್ ಬರೋಂಗಿಲ್ಲ ರೀ, ಇದು ಟೆಕ್ನಿಕಲಿ ಸರ್ವರ್ ಪ್ರಾಬ್ಲಮ್ ಆಗಿರೋದು ಆಗಿದೆ. ಇದು ಯಾವ್ದ್ರದ್ದು ವೆಬ್ಸೈಟದು ಸರ್ವರ್ ಪ್ರಾಬ್ಲಮ್ ಆಗಿದೆ, ರಿಸಲ್ಟ್ ಬರೋದಿಲ್ಲ. ಹೀಗಾಗಿ ಯಾರು ಕೂಡ ನೀವು ಟ್ರೈ ಮಾಡೋಕ್ಕೆ ಹೋಗಬೇಡಿ, ಆಮೇಲೆ ಪದೇ ಪದೇ ಹೋಗಿ ಕ್ಲಿಕ್ ಮಾಡೋಕ್ಕೂ ಹೋಗಬೇಡಿ. ರಿಸಲ್ಟ್ ಇನ್ನೂ ತಡ ಇದೆ, ಇವತ್ತಂತೂ ಬರೋಂಗಿಲ್ಲ, ಬಟ್ ಇನ್ನೂ ವ್ಯಾಲ್ಯೂಯೇಷನ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಿಂಗಿರಬೇಕಾದ್ರೆ ನೀವು ಇದನ್ನು ಚೆಕ್ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಕೂಡ ಬೋರ್ಡ್ ವತಿಯಿಂದ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅವ್ರ ಕೆಲಸಗಳಿಗೆ ತುಂಬ ಅಡೆತಡೆ ಆಗ್ತಾಯಿದೆ. ಅವರು ಹೇಳ್ತಾಯಿದ್ರು ತುಂಬ ಅಡೆತಡೆ ಆಗ್ತಾಯಿದೆ ಅಂಥೇಳಿ. ಏನಾದರೂ ಒಂದು ಅಪ್ಡೇಟ್ ಮಾಡಬೇಕಾದ್ರೆ ಕೂಡ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಅಟ್ ಎ ಟೈಮ್ ಬಂದು ಅದನ್ನು ಆಕ್ಸೆಸ್ ಮಾಡೋದರಿಂದ ಇದು ನಮಗೆ ಅಡೆತಡೆ ಉಂಟಾಗ್ತದೆ ಅಂಥೇಳಿ ಒಂದು ಮಾತು ಹೇಳ್ದಂಗೆ ಮಾಡಿದರು. ಹೀಗಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತ ಹೇಳೋದು ಏನಂದರೆ, ವಿದ್ಯಾರ್ಥಿಗಳಲ್ಲಿ ಇದು ಅಪ್ಡೇಟ್ ಆಗೋ ತನಕ ಟೈಮ್ ಕೊಡಿರಿ. ಬೆಳಗ್ಗೆಯಿಂದ ಬಂದಾಗಿದೆ ನಿಜ, ಒಪ್ಕೊಳ್ಳೋಣ, ಆದರೆ ಅವರು ಸರ್ವರನ್ನು ಕರೆಕ್ಷನ್ ಮಾಡ್ತಿರ್ತಾರೆ ತಮ್ಮ ಒಂದು ಡೈಲಿ ರೊಟೀನ್ ಕೆಲಸಗಳಿಗೆ ಸಂಬಂಧಿಸಿದಂತೆ. ಹೀಗಾಗಿ ಯಾರು ಕೂಡ ನೀವು ಇಲ್ಲಿ ಬಂದು ರಿಸಲ್ಟ್ ನೋಡೋದಾಗಿರ್ಬೋದು, ಪದೇ ಪದೇ ಚೆಕ್ ಮಾಡೋದಾಗಿರ್ಬೋದು, ಸಾವಿರಾರು ವಿದ್ಯಾರ್ಥಿಗಳು ನೋಡೋದ್ರಿಂದ ಅವ್ರ ಕೆಲಸಕ್ಕೆ ಅಡೆತಡೆ ಆಗುತ್ತೆ.